ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸಿಂಪಲ್ಲಾಗಿ ಬಸ್ಸಾಂಬಾರು ಮಾಡ್ತಾಯಿದ್ದೀನಿ. ತರಕಾರಿ ಬಸ್ಸಾಂಬಾರು. ಸೊ ತುಂಬ ರುಚಿಯಾಗಿರುತ್ತೆ, ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಅಲ್ವಾ ತರಕಾರಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ನನ್ನ ವಿಡಿಯೋಸು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ಸಾಂಬಾರು ಬಿಸಿ ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ. ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೇನೆ. ಸೊ ಹಾಗೆ ಉತ್ತರ ಕರ್ನಾಟಕದ ಕಡೆಯವರು ನನಗೆ ಇಬ್ಬರು ಫ್ರೆಂಡ್ಸು ಕೇಳಿದರು, ಬಸ್ಸಾಂಬಾರು ಮಾಡಿ ಅಕ್ಕ ಅಂತ ಹೇಳಿ. ಸೊ ನನ್ನ ಫ್ರೆಂಡ್ ಒಬ್ಬರು, ಸೊ ಅದಕ್ಕೋಸ್ಕರ ಅವರಿಗೆ ಇದು ವಿಡಿಯೋ. ಸೊಪ್ಪಲ್ಲೂ ಸಹ ಮಾಡ್ಬೋದು ಇದು ಬಸ್ಸಾರು. ಸೊ ಹಾಗೆ ತರಕಾರಿಯಲ್ಲೂ ಮಾಡ್ಬೋದು, ನೀವೆಲ್ಲ ತರಕಾರಿ ಮಿಕ್ಸ್ ಮಾಡಿ ಸಹ ಮಾಡಬಹುದು. ನಾನಿಲ್ಲಿ ಕ್ಯಾರೆಟು, ಬೇಳೆ ಮತ್ತು ಚಿಕಡಿಕಾಯಿ ಬರುತ್ತಲ್ವ, ಸೊ ಅದನ್ನು ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ಇಲ್ಲ ಪಾತ್ರೆಯಲ್ಲಿ ಬೇಕಾದರೂ ನೀವು ಮಾಡ್ಕೋಬಹುದು. ನಾನಿಲ್ಲಿ ಒಂದು ಲೋಟ ನೀರು ಸೇರಿಸಿ ಅದಕ್ಕೆ ಉಪ್ಪನ್ನು ಸೇರಿಸಿ ವಿಸಿಲ್ ಒಂದು ಕೂಗಿಸ್ಕೊಂಡಿದ್ದೇನೆ, ತರಕಾರಿ ಬೇಯಿಸ್ಕೊಂಡಿದ್ದೀನಿ. ಈಗ ಮಸಾಲೆ ರುಬ್ಬಲಿಕ್ಕೆ ನೋಡ್ಕೊಳ್ಳೋಣ ಪದಾರ್ಥಗಳು ಏನು ಬೇಕು ಅಂತೇಳಿ. ಒಂದು ಗಡ್ಡೆ ಈರುಳ್ಳಿ, ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪನ ತೊಗೊಂಡಿದ್ದೀನಿ. 1 ಟೀ ಸ್ಪೂನು ಜೀರಿಗೆ ಮತ್ತು 1 ಟೀ ಸ್ಪೂನು ಮೆಣಸನ್ನು ಸಹ ತೊಗೊಂಡಿದ್ದೀನಿ. ಕಾಯಿ ಇಲ್ಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಖಾರದ ಪುಡಿ ಅಂದರೆ ಚಿಲ್ಲಿ ಪೌಡರು 1 ಟೀ ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಹುಣಸೆ ಹಣ್ಣು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ. ಸೊ ಹಾಗೆ ಕೊತ್ತಂಬರಿ. ಇದು ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ, 1 ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೆ. ಹಾಗೆ ಕರಿಬೇವು ಸಹ ತೊಗೊಂಡಿದ್ದೀನಿ. ಈಗ ಎಲ್ಲವನ್ನು ಮಿಕ್ಸಿಗೆ ಸೇರಿಸ್ಕೊಳ್ಳೋಣ. ಇದು ಹುಳಿಯಾಗಿರುತ್ತೆ ಸಾಂಬಾರು, ನಿಜವಾಗ್ಲೂ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ಕೆಲವ್ರಿಗೆ ಬಸ್ಸಾರು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮನೆಯಲ್ಲೂ ಅಷ್ಟೇ ಬಸ್ಸಾರು ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ, ಎಲ್ಲವನ್ನು ಈಗ ನಾನು ಮಿಕ್ಸಿ ಜಾರ್ಗೆ ತೊಗೋತಾ ಇದ್ದೀನಿ. ನೀವು ಅಷ್ಟೇ ಟ್ರೈ ಮಾಡಿ, ನಿಮಗೂ ಸಹ ಇಷ್ಟ ಆಗಬಹುದು ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ಹುಣಸೆಹಣ್ಣು ಜಾಸ್ತಿ ಬೇಕಂದ್ರೂ ತೊಗೊಳ್ಳಿ. ಕೆಲವರು ಟೊಮೆಟೊನೂ ಸಹ ಸೇರಿಸ್ತಾರೆ. ಸೊ ನಾನಿಲ್ಲಿ ಟೊಮೆಟೊನ ತೊಗೊಂಡಿಲ್ಲ. ಇದನ್ನೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ಕಾಳು ಮತ್ತು ತರಕಾರಿ ನೀಟಾಗಿ ಚೆನ್ನಾಗಿ ಬೆಂದಿದೆ. ಸೊ ಈಗ ನಾವು ಸೊಪ್ಪು ಬಸಿಯೋದಿರುತ್ತಲ್ವ, ಸೊ ಅದರಲ್ಲಿ ಬಸಿದು ಇಟ್ಕೊಳ್ಳೋಣ. ಸೊ ನೋಡಿ, ಈ ಥರ ಸೊಪ್ಪು ಬಸಿಯೋದಿರುತ್ತೆ. ಇದರಲ್ಲಿ ನೀರು ಬೇರೆ ಮತ್ತು ಪಲ್ಯ ಬೇರೆ ಮಾಡ್ಕೋಬೇಕು. ಯಾಕಪ್ಪ ಕ್ಲಿಯರಾಗಿ ಹೇಳ್ತಿದ್ದೀನಿ ಅಂದರೆ, ಕೆಲವ್ರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್, ಕೆಲವ್ರಿಗೆ ಗೊತ್ತಿರುತ್ತೆ, ಸೊ ಕೆಲವ್ರಿಗೆ ಗೊತ್ತಿರಲ್ಲ. ಅದಕ್ಕಾಗಿ ಈ ಥರ ಸೊಪ್ಪು ಬಸಿಯೋದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಳೆಲ್ಲ ಬೆಂದಿದೆ ಅಂತ ಹೇಳಿ. ಈಗ ನಾನು ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಇದು ಈಗ ಪಲ್ಯಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಪ್ಯಾನ್ ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಸೊ 2 ಸ್ಪೂನ್ ಆಯಿಲ್ ತೊಗೊಂಡು ಸಾಸಿವೆ ತೊಗೊಂಡು ಈಗ ಅದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ನೀವು ಈರುಳ್ಳಿನ 2-3 ಈರುಳ್ಳಿ ಆದರೂ ತೊಗೋಬೋದು. ಸಣ್ಣಗೆ ಹಚ್ಕೊಂಡಿದ್ರೆ ರುಚಿ ಚೆನ್ನಾಗಿರುತ್ತೆ ಈರುಳ್ಳಿ. ಇದರಲ್ಲಿ ಪಲ್ಯಕ್ಕೆ ನಾವು ಆಲ್ಮೋಸ್ಟ್ ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಳ್ಳೋಣ ಈಗ. ಹಾಗೆ 1/2 ಸ್ಪೂನು ಚಿಲ್ಲಿ ಪೌಡರು ಮತ್ತು 1/2 ಸ್ಪೂನು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಇದು ರುಚಿ ಇರುತ್ತೆ, ಹಾಗಾಗಿ ನಾನು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ತೊಗೊಳ್ಳೋದು. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗ್ಬೋದು. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಸೊ ನೋಡಿ, ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಈಗ ನಾನು ತರಕಾರಿ ಬೇಯಿಸಿರುವಂತಹ ತರಕಾರಿಯನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ತರಕಾರಿ ಎಲ್ಲ ಸೇರಿಸಿ ಅದನ್ನು ಸಹ ಒಂದು ರೌಂಡು ಮಿಕ್ಸ್ ಕೊಡೋಣ. ಸೊ ನೋಡಿ, ರುಚಿಕರವಾದಂತಹ ಪಲ್ಯ ರೆಡಿ ಆಗುತ್ತೆ. ನಿಮಗೆ ಇದಕ್ಕೆ ಕಾಯಿ ಬೇಕಂದರೆ ಕಾಯಿ ಬೇಕಾದರೂ ತೊಗೊಳ್ಳಿ. ಸೊ ನಾನಿಲ್ಲಿ ಕಾಯಿ ಸೇರಿಸ್ತಾ ಇಲ್ಲ, ಸೊ ಕಾಯಿ ಸ್ಕಿಪ್ ಮಾಡಿದ್ದೀನಿ. ನಿಮಗೆ ಬೇಕಾದರೆ ತೊಗೋಬಹುದು. ಸೊ ನಾನೀಗ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಆ ಸಾಂಬಾರಿಗೆ 2 ಸ್ಪೂನು ಆಯಿಲ್ ಸೇರಿಸ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ. ಸಾಸಿವೆ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಸೌಂಡ್ ಮಾಡಿದ ಮೇಲೆ ಈಗ ಜೀರಿಗೆ, 1 ಸ್ಪೂನು ಜೀರಿಗೆ ತೊಗೊಳ್ಳೋಣ. ಈ ಟೈಮಲ್ಲಿ ಜೀರಿಗೆ ಸೇರಿಸೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಜೀರಿಗೆನ ತೊಗೊಳ್ತಾ ಇದ್ದೀನಿ ನಾನು.
ಜ್ವರ ಬಂದು ನಾಲ್ಗೆ ರುಚಿ ಕಟ್ಟಿದರೂ ಸಹ ಈ ಥರ ಸಾಂಬಾರು ಮಾಡ್ಕೊಳ್ಳೋದು ತಿನ್ನೋದ್ರಿಂದ ರುಚಿ ಚೆನ್ನಾಗಿ ಇರುತ್ತೆ. ಊಟನೂ ಸ್ವಲ್ಪ ಜಾಸ್ತಿ ಊಟ ಮಾಡ್ಬೋದು. ಈಗ ನಾನು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಾಗೆ ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಈಗ ಸೇರಿಸ್ತಾ ಇದ್ದೀನಿ. 1 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಜೀರಿಗೆನ ಸೇರಿಸಿ ಚೆನ್ನಾಗಿ ಒಂದು ರೌಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಏನು ಗೊತ್ತಾ, ಈ ಸಾಂಬಾರು ಹಳ್ಳಿ ಸೈಡು 3 ದಿವಸ ಆದರೂ ಇಟ್ಕೊಂಡು ತಿಂತಾರೆ. ಇದನ್ನು ಹಾಳಾಗೋಲ್ಲ ಸಾಂಬಾರು. ಇದು ಅಷ್ಟು ರುಚಿ ಇರುತ್ತೆ ಫ್ರೆಂಡ್ಸ್. ಇದು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ಸೊ ನೋಡಿ, ಈಗ ನಾನು ಸಾಂಬಾರನ್ನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಮಾಡ್ಕೊಂಡಿದ್ವಿ ಆಯ್ತಲ್ವ. ಈಗ ಸಾಂಬಾರನ್ನ ಸೇರಿಸ್ತಾ ಇದ್ದೀನಿ. ಇದು 1 ರೌಂಡು ಚೆನ್ನಾಗಿ ಕುದಿ ಬರಲಿ. ಈ ಟೈಮಲ್ಲಿ ನಿಮಗೆ ರುಚಿ ಸಾಕಾಗಿಲ್ಲ ಅಂದರೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ನಮಗಂತೂ ಈ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಿಗೂ 2 ಡೇಸ್ ಆದ್ರೂ ಈ ಸಾಂಬಾರನ್ನ ಇಟ್ಟು ತಿಂತೀವಿ. ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರಿದು. ನೀವು ಹೋಳಿಗೆ ಸಾಂಬಾರೆಲ್ಲ ಮಾಡಿರ್ತೀರಲ್ವ, ಸೊ ಅದೇ ರೀತಿ ಬರುತ್ತೆ ಈ ಸಾಂಬಾರು ಸಹ. ನಾವು ತರಕಾರಿ ಇವೆಲ್ಲ ಬೇಯಿಸ್ಕೊಂಡಿರ್ತೀವಲ್ವ, ಸೊ ಅದೇ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ಸ್ವಲ್ಪ ತೆಳ್ಳಗಿದ್ರೆ ಸಾಂಬಾರು ಚೆನ್ನಾಗಿರುತ್ತೆ. ತರಕಾರಿ ಬೇಯಿಸಿರುವಂತಹ ನೀರಲ್ಲಿ ತುಂಬ ಪೌಷ್ಟಿಕಾಂಶ ಇರುತ್ತೆ. ಸೊ ಆ ನೀರನ್ನ ಚೆಲ್ಲಬೇಡಿ, ತೊಗೊಳ್ಳಿ. ಅದು ಸಹ ರುಚಿ ಚೆನ್ನಾಗಿರುತ್ತೆ ಸಾಂಬಾರು. 5 ನಿಮಿಷ ಸಾಂಬಾರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ರುಚಿಕರವಾದಂಥ ಬಸ್ಸಾರು ರೆಡಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ರುಚಿಕರವಾದಂಥ ಬಸ್ಸಾರು ಮತ್ತು ರೈಸು ಮಾಡಿದ್ದೆ ಇವತ್ತು. ಮುದ್ದೆ ಮಾಡಿಲ್ಲ, ನೈಟ್ ಮಾಡೋಣ ಅಂತ ಹೇಳಿ ಅದ್ರ ಜೊತೆ ಬಾಳೆಹಣ್ಣು ಇಟ್ಟಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್.